ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ನಡೆಯೋಂಥ ಸ್ವರ್ಣಬಿಂದು ಪ್ರಾಶನ್ ಕ್ಯಾಂಪ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಪೇರೆಂಟ್ಸಲ್ಲೂ ಇರೋದು ಒಂದೇ ಕಂಪ್ಲೇಂಟ್ಸು, ನಮ್ಮ ಮಗು ಬೆಳವಣಿಗೆ ಸರಿಯಾಗಿ ಆಗ್ತಿಲ್ಲ, ಊಟ ಸರಿಯಾಗಿ ಮಾಡ್ತಿಲ್ಲ, ಇಮ್ಯುನಿಟಿ ಕಡಿಮೆ ಇದೆ ಅಂತ. ಸೊ ಇದಕ್ಕೆಲ್ಲ ಒಂದೇ ಪರಿಹಾರ ಸ್ವರ್ಣಬಿಂದು ಪ್ರಾಶನ. ಹೌದು, ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಎಲ್ಲ ಆಯುರ್ವೇದಿಕ್ ಹಾಸ್ಪಿಟಲಲ್ಲೂ ಕೂಡ ಸ್ವರ್ಣಬಿಂದು ಪ್ರಾಶನನ ಹಾಕಲಾಗುತ್ತೆ. ಅದೇ ರೀತಿ ನಾವು ಕೂಡ ಇವತ್ತು ಮೆಡಿಸನ್ಸ್ ಎಲ್ಲ ಪ್ರಿಪೇರ್ ಮಾಡಿ ಧನ್ವಂತರಿ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲ ಮಕ್ಕಳಿಗೂ ಮೆಡಿಸನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಬರೀ ಸ್ವರ್ಣ ಪ್ರಾಶನ ಹಾಕೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ನಿಮ್ಮ ಮಗುವಿನ ಬೆಳವಣಿಗೆ ಹೇಗಿದೆ, ವಯಸ್ಸಿಗೆ ತಕ್ಕಂತೆ ತೂಕ ಮತ್ತು ಎತ್ತರ ಸರಿಯಾಗಿ ಇದೆಯಾ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಉಚಿತವಾಗಿ ತಪಾಸಣೆ ಕೂಡ ಮಾಡಲಾಗುತ್ತೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ತಕ್ಕಂಥ ಚಿಕಿತ್ಸೆಯನ್ನು ಮಾಡಲಾಗುತ್ತೆ, ಅದು ಕೂಡ ನಿಮ್ಮ ಕೈಗೆ ಎಟುಕುವಂಥ ದರದಲ್ಲಿ. ಇನ್ನು ಈ ಸ್ವರ್ಣಬಿಂದು ಪ್ರಾಶನದಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳಿಯೋದಾದರೆ, ನಿಮ್ಮ ಮಗುವಿನ ಉತ್ತಮ ಬೆಳವಣಿಗೆಗಾಗಿ, ಏಕಾಗ್ರತೆ ಹೆಚ್ಚಿಸೋದಕ್ಕಾಗಿ ಮತ್ತು ಬುದ್ಧಿಯನ್ನು ಚುರುಕು ಮಾಡೋದಕ್ಕಾಗಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕಾಗಿ ಇದು ಕೆಲಸ ಮಾಡುತ್ತೆ. ಮತ್ತ್ಯಾಕೆ ತಡ? ಇನ್ನೂ ಕೂಡ ನೀವು ನಿಮ್ಮ ಮಗುವಿಗೆ ಸ್ವರ್ಣಬಿಂದು ಪ್ರಾಶನ ಹಾಕಿಸಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಈ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಮುಂದಿನ ತಿಂಗಳು ಆಗಸ್ಟ್ 21ನೇ ತಾರೀಕು ಕೂಡ ಸ್ವರ್ಣಬಿಂದು ಪ್ರಾಶನನ ಹಾಕಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಶ್ವಿನಿ ಹಾಸ್ಪಿಟಲ್ ತುಮಕೂರು ಪೇಜನ್ನು ಫಾಲೋ ಮಾಡಿ.